ನಾನು ಶ್ರಾದ್ದ ಮಾಡಲು ಬಲಿ ಕೊಡ್ಲಿಕ್ಕೆ ಇದ್ರೆ ಒಂದು ಕುರಿಯನ್ನು ತಕೊಂಡು ಬಂದು ನಾನು ಬಲಿ ಕೊಟ್ಟೆ. ಒಂದು ಕುರಿಯನ್ನು ನಾನು ಬಲಿ ಕೊಟ್ಟೆ. ಆ ಕುರಿಯನ್ನು ಬಲಿ ಕೊಟ್ಟದರ ಪರಿಣಾಮವಾಗಿ ನಾನು 499 ಸರ್ತಿ ಕುರಿಯಾಗಿ ಹುಟ್ಟಿ ನನ್ನ ಕೊರಳನ್ನು ಒಪ್ಪಿಸಬೇಕು ಬಂತು. ಇದು 500ನೇ ಬಾರಿ. ಈ ಬಾರಿಯೂ ನನಗೆ ನನ್ನ ಕೊರಳನ್ನು ಒಪ್ಪಿಸ್ತೇನೆ. ನೆನಪಿಟ್ಟು ನಾನೊಬ್ಬ ಬ್ರಾಹ್ಮಣ. ಎಷ್ಟೋ ಜನರಿಂದ ನಾನೊಬ್ಬ ಬ್ರಾಹ್ಮಣ. 499 ಸರ್ತಿ ನಾನು ಕುರಿಯಾಗಿ ಹುಟ್ಟಿ ನನ್ನ ಕೊರಳನ್ನು ಕೊಟ್ಟಾಗಿದೆ. ಇದು 500ನೇ ಬಾರಿ. 500ನೇ ಬಾರಿ ನಾನು ನನ್ನ ಕೊರಳನ್ನು ಕೊಡ್ತಾ ಇದ್ದೇನೆ. ಈಗ ನನಗೆ ಮುಕ್ತಿಯಾಗಿದೆ. ಹಾಗೆ ಆ ಸಂತೋಷದಿಂದ ನಾನು ನಗಾಡಿದೆ. ನನಗೆ ಜ್ಞಾನೋದಯ, ದೇವರ ಜ್ಞಾನವು ಹಾಗೆ ನಾನು ನಗಾಡಿದೆ. ಮುಕ್ತಿಯಾಗಿದೆ ಅನ್ನೋ ಸಂತೋಷದಿಂದ ನಾನು ನಗಾಡಿದೆ ಅಂತೇಳಿ ಕುರಿ ಹೇಳಿದೆ. ಹಾಗೆಲ್ಲರೂ ಆಶ್ಚರ್ಯ ನೋಡ್ತಾ ಇದ್ರು. ಅದು ಸರಿ, ಒಪ್ಪಿದ್ದೇವೆ ನಾವು. ನೀನು ಕೂಗಿದ್ಯಾಕೆ? ಅತ್ತದ ಯಾಕೆ? ನಿನ್ನ ಕಣ್ಣೆ ನೀರು ಬಂದದ್ದು ಯಾಕೆ? ಆಗ ಕುರಿ ಹೇಳಿದ್ರು, ಕಣ್ಣಿನ ನೀರು ಬರಲಿಕ್ಕೆ ಕಾರಣ ಉಂಟು. ನೀನಿವತ್ತು ನನ್ನನ್ನು ಬಲಿ ಕೊಡ್ತು. ನಿನಗೆ ಪುನಃ ಈ 500 ಬಾರಿ ತಲೆ ಕೊಡುವಂತ ಒಂದು ಸಂದರ್ಭ ಬರ್ತದಲ್ವಾ? 500 ಬಾರಿ ತಲೆಯನ್ನು ಕೊಡುವಂತಹ ಸಂದರ್ಭ ಬರ್ತದಂತ ಗ್ರಹಿಸಿ ನಿನ್ನ ಕುರಿತಾಗಿ ಅನುಕಂಪ ಮೂಡಿ ನನಗೆ ಕಣ್ಣಿನ ನೀರು ಬಂತು ಅಂತ ಕುರಿ ಹೇಳಿ. ಅಷ್ಟಾಗ ಬ್ರಾಹ್ಮಣಿಗೆ ಜ್ಞಾನೋದಯ ಆಗಿದೆ. ಬ್ರಾಹ್ಮಣಿಗೆ ಜ್ಞಾನೋದಯ ಆಗಿ ಹೇಳ, ಇದನ್ನು ಬಲಿ ಬಿಡುವುದು ಬೇಡ, ಗಟ್ಟಿ ಕುರಿ ಹಿಡ್ಕೊಂಡ. ಕುರಿ ಎಲ್ಲ ಇದು ಮಾಡ್ಕೊಂಡು ಜಾಗ ಬಡಿಸ್ಕೊಂಡು ಹೊರಗೆ ಹೋಗಿ ಪ್ರಯತ್ನ ಮಾಡಿತ್ತು. ಇವೇನು ಮಾಡೋದು ನೋಡಿದ್ರೆ ಅದು ಬಲಿ ಕೊಟ್ಟು ಕೊಡುದು. ಅಷ್ಟ ಬೇರೆ ಅಂದರೆ ಒಂದು ದೊಡ್ಡ ಸಿಡಿಲು ಬಂತು ನೋಡಿ. ಅದು ಬಲಿ ಕೊಡ್ಲೇಬೇಕಾದ್ರೆ ಮುಕ್ತಿ ಆಗಲೇಬೇಕು. ಹಾಗೆಲ್ಲ ದೈವ ಸಂಕಲ್ಪಗಳು. ಒಂದು ದೊಡ್ಡ ಸಿಡಿಲು ಹೊಡೆದು ಒಂದು ಬಂಡೆ ಅದು ಹೋಳಾಯಿತು. ಅದರಿಂದ ಒಂದು ಕತ್ತಿ ಆಗಿರೋ ಒಂದು ಚೆಪ್ಪೆ, ಒಂದು ಪೀಸ್ ಅದು ಬಂದು ಈ ಕುರಿಯ ಕುತ್ತಿಗೆ ಕತ್ತರಿಸಿದ.
ಕುರಿಯ ಕೂತಿಗೆ ಕತ್ತರಿಸಿತು, ಕುರಿಗೆ ಮೋಕ್ಷ ಆಯಿತು. ಆಮೇಲೆ ಬ್ರಾಹ್ಮಣನಿಗೆ ಇದನ್ನು ಬಲಿ ಕೊಡ್ಲಿಕ್ಕೆ ಆಗಲಿಲ್ಲ, ಬಲಿ ಕೊಡ್ಲಿಲ್ಲ, ಅವನು ಬಲಿ ಕೊಡೋ ಮನಸ್ಸನ್ನು ಮಾಡಲಿಲ್ಲ. ಅವನು ಹಾಗೆ ಅವನು 500 ಸತಿ ಪುನಃ ಕುರಿಯಾಗಿ ತಲೆ ಕೊಡುವಂತ ಆ ಒಂದು ಕಷ್ಟವು ಬರ್ತದೆ. ಅವನಿಗೆ ಕೂಡ ಒಂದು ರೀತಿಯ ರಕ್ಷಣೆ, ಕುರಿಗೆ ಕೂಡ ಒಂದು ರೀತಿಯ ಮುಕ್ತಿ ಸಿಕ್ಕಿದೆ. ಇದೊಂದು ಘಟನೆ, ಸಾಂಕೇತಿಕವಾದಂತಹ ಒಂದು ಕಥೆ. ಆದರೆ ತುಂಬ ಅರ್ಥ ಇದೆ. ನೆನಪಿಟ್ಕೊಳ್ಬೇಕು, ನಾವು ತಪ್ಪುಗಳನ್ನು ಮಾಡ್ತೇವೆ, ಸುಳ್ಳು ಹೇಳ್ತೇವೆ, ಮೋಸ ಮಾಡ್ತೇವೆ, ಉಪಾಧಿರ ಹತ್ರ ಪ್ರಾಮಾಣಿಕವಾಗಿ ವರ್ತಿಸೋದಿಲ್ಲ, ಎಲ್ಲ ಮಾಡ್ತೇವೆ. ಆದರೆ ಎಲ್ಲ ಸಂದರ್ಭಗಳನ್ನು ನೆನಪಿಟ್ಕೊಳ್ಬೇಕು, ನಾವು ಮಾಡಿದ ತಪ್ಪಿಗೆ ಶಿಕ್ಷೆ ಇದೆ. ಆ ಶಿಕ್ಷೆ ಅದು ಇವತ್ತೇ ಸಿಗ್ಬೋದು, ಇಲ್ಲ ನಾಳೆ ಸಿಗ್ಬೋದು, ಅಥವಾ 1 ವಾರದ ನಂತರ ಸಿಗ್ಬೋದು, 1 ತಿಂಗಳ ನಂತರ ಸಿಗ್ಬೋದು, ಕೆಲವು ಸಮಯಗಳ ನಂತರ ಸಿಗ್ಬೋದು. ಸಿಗದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಅನುಭವಿಸಬೇಕು. ಪ್ರತಿಯೊಬ್ಬರು, ನಿಮ್ಮ ಮಕ್ಕಳಿರ್ಬೋದು, ದೊಡ್ಡವರಿರ್ಬೋದು, ಯಾರಿರ್ಬೋದು, ಪ್ರತಿಯೊಬ್ಬರು ಕೂಡ ಅವರನ್ನು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಇದು ಶಬ್ದಸಿದ್ಧ. ಆದ್ದರಿಂದ ತಪ್ಪು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ವಿಧಿ ಪಕ್ಕಾ ಲೆಕ್ಕಿಗ, ವಿಧಿ ಪಕ್ಕಾ ಲೆಕ್ಕಿಗ. ಏನು ಮಾಡಿದ್ರು ಕೂಡ ಆಮೇಲೆ ದಾಖಲೆ ಇದೆ, ಎಷ್ಟು ಕೊಡಬೇಕು ಅವನಿಗೆ ಮಾಡಿದ ಪಾಪಕ್ಕೆ ಶಿಕ್ಷೆ, ಅದಕ್ಕೆ ಅಷ್ಟೇ ಕೊಡ್ತಾನೆ, ಅದಕ್ಕಿಂತ ಚೂರು ಹೆಚ್ಚು ಕಡಿಮೆ ಆಗಿದೆ. ವ್ಯಾಪಾರಿ ತೂಗುವಾಗ ತೂಕದ ಬಟ್ಟೆ ಎಷ್ಟು ಉಂಟು ಅದಕ್ಕೆ ಅನುಗುಣವಾಗಿ ಸಾಮಾನು ಕೊಡೋದು, ಹೆಚ್ಚು ಕೊಡೋದು ಕಡಿಮೆ ಕೊಡೋದು. ಹಾಗೆ ವಿಧಿ ಯಾರ್ಯಾರು ಎಷ್ಟೆಷ್ಟು ಪ್ರಾಪ್ತಿ, ಎಷ್ಟೆಷ್ಟು ಕೊಡಬೇಕು ಅಷ್ಟು ಕೊಡ್ತಾರೆ. ಆದರೆ ಪ್ರತಿಯೊಂದು ಕೆಲಸ ಮಾಡುವಾಗಲೂ ಕೂಡ ಎಚ್ಚರಿಕೆಯಿಂದ ಮಾಡಬೇಕು. ಪ್ರತಿಯೊಂದು ಕೆಲಸ ಮಾಡುವಾಗ ಕೂಡ ಧರ್ಮ ಪ್ರಕಾರ ಮಾಡಬೇಕು. ಧರ್ಮ ತಪ್ಪಿ ಮಾಡಲಿಕ್ಕೂಡದು. ಧರ್ಮ ತಪ್ಪಿದ್ರೆ ನಮಗೆ ಅಲ್ಲಿ ಹೊಡೆತ ಇದೆ, ಅಲ್ಲಿ ಶಿಕ್ಷೆ ಇದೆ. ಈ ಎಚ್ಚರಿಕೆ ಯಾವಾಗ ಹಾಗೆ ಎಚ್ಚರಿಕೆಯಿಂದ ಮುಂದೆ ಹೋದ್ರೆ ಮಾತ್ರ ಸೇರ್ಬೇಕಾದ ಗುರಿಯನ್ನು ಸೇರಬಹುದು. ಇಲ್ಲಿ ನಮ್ಗೆ ಸೇರ್ಬೇಕಾದ ಗುರಿಯನ್ನು ಸೇರಲಿಕ್ಕೆ ಆಗುವುದಿಲ್ಲ. ಹಾಗೆ ಈ ಒಂದು ಎಚ್ಚರಿಕೆ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು. ಸ್ವಾಮಿ ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಂಡು ನಾವು ಮಾಡಬೇಕಂತ ಕರ್ತವ್ಯವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು. ಯಾವ ಜವಾಬ್ದಾರಿ ನಮ್ಮ ಪಾಲಿಗಿದೆ ಆ ಜವಾಬ್ದಾರಿ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. ಉಪಾಧ್ಯಾಯರು ಬಂದೇ School, attention! School, standard is. School, attention! School, standard is. Class leaders, second report. Class 10th, attention! Class 10th, standard is. Class 10th, attention! Class 10th, standard is. Class 10th, attention! Class 10th, standard is. Class 9th, attention. Class 9th, standard is. Class 9th B, attention! Class 9th B, standard is. Class 9C, attention. Class 9C, standard is. Class 8th A, attention! Class 8th A, standard is. Class 8C, attention. Class 8C, standard is. Order. I request you to hoist our school flag on behalf of our school. Flag salute, salute. Order. ಮುಖ್ಯೋಪಾಧ್ಯಾಯರು ಹಾಗೂ ನನ್ನೆಲ್ಲ ಶಿಕ್ಷಕರಿಗೆ ವಂದಿಸುತ್ತಾ, ಸಮಯ ಹೋಗ್ತಾ ಇದೆ, ಸಮಯ ನಮ್ಮನ್ನು ಕಾಯ್ತಾ ಇಲ್ಲ. ನಾವೀಗ ಏನು ಮಾಡಬೇಕು ಅದರ ಕಡೆಗೆ ನಮ್ಮೆಲ್ಲ ಗಮನವನ್ನು ಕೊಟ್ಕೊಂಡು ಓದುವ, ಎಲ್ಲಿ ಅಕ್ಷರ ತಪ್ಪಿದೆ, ನಮ್ಮ ಉಚ್ಚಾರ
ಪ್ರತಿಯೊಂದನ್ನು ಸರಿ ಮಾಡಿಕೊಂಡು ನಮ್ಮ ಈಗ ಏನು ಮಾಡಲಿಕ್ಕಿದೆ ಅದರ ಕಡೆಗೆ ಗಮನ ಕೊಡುವ, ಆರೋಗ್ಯದ ಕಡೆಗೆ ಗಮನ ಕೊಡುವ ಅಂತ ಹೇಳ್ತಾ 10ನೇ ಕ್ಲಾಸಿನ ಮಕ್ಕಳಿಗೆ ಪಬ್ಲಿಕ್ ಪರೀಕ್ಷೆಗೆ ಕಾನ್ಸಂಟ್ರೇಟ್ ಮಾಡಿ ಗೆಳೆತನ ಎಲ್ಲವನ್ನು ಬದಿಗಿಟ್ಟು ಈಗ ಏನು ಮಾಡಬೇಕು ಅದರ ಕಡೆಗೆ ನೀವು ಗಮನ ಕೊಟ್ಟು ಅತ್ಯುತ್ತಮ ಮಾರ್ಕನ್ನು ತೆಗೆದು ತಂದೆ ತಾಯಿ ಹೇಳಿದ ಮಾತನ್ನು ಕೇಳಿ, ತಂದೆ ತಾಯಿ ಹೇಳಿದ ಗೆರೆಯನ್ನು ದಾಟಬೇಡಿ, ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ನನ್ನೆಲ್ಲ ಮುಖ್ಯೋಪಾಧ್ಯಾಯರಿಗೆ ಶಿಕ್ಷಕರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸಾಯಿರಾಮ್.